ನಮಸ್ಕಾರ. ವನಜ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಜಿತಾ ಮತ್ತು ನಿಚ್ಚಿ ಮತ್ತು ಸತ್ಯ 3 ಜನನೂ ಇವತ್ತು ನಿನ್ನೆ ಮದುವೆ ಮುಗಿದಿದೆ. ಇವತ್ತು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ರಿಸೆಪ್ಷನ್ನಿಗೆ ಜೋರು ಜನ ಬರ್ತಿದ್ದಾರೆ. ಸಂಗೀತ ಅಂತೂ ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಾಳೆ. ಇಲ್ಲೊಂದು 3 ಜನ ಹೆಂಗಸರು ಅದೇ ವಿಷಯವಾಗಿ ಬಂದಿದ್ದಾರೆ. ಅಮ್ಮ ಮಗಳು ರಿಸೆಪ್ಷನ್ ಮಾಡ್ಕೋತಿದ್ದಾಳೆ, ಅಮ್ಮ ಜೈಲಲ್ಲಿದ್ದಾಳೆ ಅಂತ ಹೇಳಬೇಕು, ಅಲ್ಲಿ ಜಗಳ ತೆಗಿಬೇಕು ಅಂತಲೇ ಬಂದಿದ್ದಾರೆ 3 ಜನ ಹೆಂಗಸರು ಇವರೇ. ಆದರೆ ಇವರಿಗೆ ಮನೆಯವರಿಗೆ ಅದೆಲ್ಲ ಗೊತ್ತೇ ಇಲ್ಲ. ಪಾಪ ಅವರು ಎಲ್ಲರನ್ನೂ ಮಾತಾಡ್ಸೋದು, ಎಲ್ಲರಿಗೂ ಕೂತ್ಕೊಳ್ಳೋಕ್ಕೆ ಜ್ಯೂಸು ಅದು ಇದು ಅಂತೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅಂದರೆ ಇವರು ಮನೆಯಲ್ಲೇ ಫಂಕ್ಷನ್ ಮಾಡೋದ್ರಿಂದ, ದೊಡ್ಡ ಮನೆ ಆಗಿರೋದ್ರಿಂದ ಯಾವಾಗಲೂ ಇಲ್ಲೇ ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ. ಅಂಜು ರಿಸೆಪ್ಷನ್ ಬೇಡ ಅಂದಿರ್ತಾಳೆ, ಆದರೂ ಕೇಳಲ್ಲ ಮನೆಯವರು. ಮಾಡೋಣ ಇದು ಲೈಫಲ್ಲಿ ಒಂದೇ ಸಲ, ಮತ್ತೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಇನ್ನೇನು ಪ್ರಾಬ್ಲಮ್ ಇರಲ್ಲ. ಅವರೊಂದು 3 ಜನ ಹೆಂಗಸರು ಬಂದು ಆ ಥರ ಮಾಡಲಿಲ್ಲ ಅಂದಿದ್ರೆ ಕಿತಾಪತಿನ, ಇನ್ಯಾವುದೇ ಯಾರ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಪ್ರೆಸೆಂಟೇಷನ್ನು ಎಲ್ಲರೂ ದೊಡ್ಡ ದೊಡ್ಡದಾಗಿ ಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದಾರೆ. ಫಸ್ಟನೇ ಶಾಸ್ತ್ರ ಅಂತ ಇಲ್ಲಿ ಮಾಡ್ತಾ ಇರೋದು, ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ಅದರೊಳಗಡೆ ನೀರು ತುಂಬಿ ಒಂದು ಉಂಗುರ ಹಾಕಿ ಅದನ್ನು ಗಂಡು ಹೆಣ್ಣು ಎರಡೂ ಕೈಯಲ್ಲಿ ಯಾರು ಸಿಗುತ್ತೆ ಅವ್ರ ಮಾತನ್ನೇ ಲೈಫ್ ಲಾಂಗ್ ಕೇಳ್ತಾರೆ ಅಂತ ಆ ಥರ ಇದು ಇಟ್ಕೊಂಡಿರ್ತಾರೆ. ಎಲ್ಲ ಮದುವೆಗಳಲ್ಲಿ ಪ್ರತಿಯೊಬ್ಬರ ಮೇಲೂ ಅದನ್ನು ಮಾಡೇ ಮಾಡ್ತಾರೆ. ಮದುವೆ ಆದ ಮಾರನೇ ದಿವಸ ಇಟ್ಕೊಂಡಿರ್ತಾರೆ. ಹೇಗೆ ಅಂದರೆ, ಉಂಗುರ ಗಂಡಿನ ಕೈ ಸಿಕ್ಕಿರೆ ಗಂಡಿನ ಮಾತೇ ನಡೆಯುತ್ತೆ, ಹೆಣ್ಣಿನ ಕೈ ಸಿಕ್ಕಿರೆ ಹೆಣ್ಣಿನ ಮಾತೇ ನಡೆಯುತ್ತೆ ಅನ್ನೋದು ಇದು ವಾಡಿಕೆ. ಆ ಥರ ಅದೊಂಥರ ಖುಷಿ ಕೊಡುತ್ತೆ. ಎಲ್ಲರೂ ನಗೋಕ್ಕೆ, ಸಂತೋಷ ಪಡೋಕ್ಕೆ ಇದೊಂಥರ ಖುಷಿ ಕೊಡುವಂಥ ವಿಷಯ. ಹಾಗಾಗಿ ಇವರು 3 ಜನ ಬಂದು ಕೂತ್ಕೊಂಡು ಅವರೇ ಕತ್ತಲ್ಲಿ ಹಿಂಗೆ ಅಂದ್ಕೊಳ್ತಾ ಇರ್ತಾರೆ. ಇವಾಗ ಜಗಳ ತೆಗಿಬೇಕು, ಇವಾಗ ಇದು ಮಾಡಬೇಕು ಅಂತೇಳಿ ಸಂಗೀತ ಮಾತಾಡಿಸ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಬೇರೆ ಎಲ್ಲೋ ಆ ಕಡೆ ಸ್ವಲ್ಪ ನಾವು ಬಂದವ್ರನ್ನ ವಿಚಾರಿಸ್ಬೇಕು ಅಂತ ಹೇಳಿ ಹೋಗ್ತಾಳೆ. ಇವರು ಪಕ್ಕದ ಮನೆಯವ್ರು ಇರ್ಬೋದು ಅನಿಸುತ್ತೆ. ಜಗಳ ತೆಗಿಯೋ ವಿಷಯವಾಗಿ ಬಂದಿರ್ತಾರೆ, ಅಥವಾ ವ್ಯಂಗ್ಯವಾಗಿ ಮಾತಾಡಿ ಅವ್ರ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶವಾಗಿ ಬಂದಿರ್ತಾರೆ. ಹಂಗಾಗಿ ಜ್ಯೂಸ್ ಕುಡಿತಾ ಇದ್ದರು. ಅರ್ಧಕ್ಕೆ ಜ್ಯೂಸ್ ಇಟ್ಬಿಟ್ಟು ಅವರವರೇ ಕತ್ತಲ್ಲಿ ಹಿಂಗೆ ಅಂದ್ಕೊಂಡು, ಸರಿ ಹುಡುಗಿ ಇಲ್ಲೇ ಇದ್ದಾಳೆ, ಹುಡುಗಿ ಅಮ್ಮ ಜೈಲಲ್ಲಿ ಇದ್ದಾಳಾ ಅಂತ ಹೇಳ್ಬಿಡ್ತಾರೆ. ಆವಾಗ ಅಂಜುಗೆ ಭಾಳ ಬೇಜಾರಾಗ್ಬಿಡುತ್ತೆ. ಅವಳು ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಶಾಸ್ತ್ರನೇ ಸ್ಟಾರ್ಟ್ ಆಗಿಲ್ಲ, ಅಷ್ಟರೊಳಗೆ ಈ ಥರ ಕ್ವಶನ್ ಕೇಳಿರೋದ್ರಿಂದ ಭಾಳ ಬೇಜಾರಾಗಿ ಅವಳು ರೂಮಿಗೆ ಹೊರಟೋಗ್ತಾಳೆ. ರಿಸೆಪ್ಷನ್ ಎಲ್ಲ ಹಾಳಾಗೋಗುತ್ತೆ. ಇವ್ರದ್ದೊಂದೇ ಒಂದು ಮಾತಿಂದ, ಇವ್ರು 3 ಜನ ಆಡಿದ್ದೊಂದೇ ಒಂದು ಮಾತಿಂದ ರಿಸೆಪ್ಷನ್ನೇ ಹಾಳಾಗೋಗೋ ಅಂಥ ಮೂಮೆಂಟು. ತುಂಬ ಬೇಜಾರಾಗಿ ಅವಳು ಹೋಗಿ ರೂಮ್ ಬಾಗ್ಲಕತ್ತಾಳೆ. ಎಲ್ಲರೂ ಹೋಗಿ ಅಂಜು ಬಾಗಿಲು ತೆಗಿ, ಅಂಜು ಬಾಗಿಲು ತೆಗಿ, ಅಂಜು ಬಾಗಿಲು ತೆಗಿ ಅಂತ ಎಲ್ಲ ಹೋಗಿ ಬಾಗಿಲು ತಟ್ಕೊಂಡು ತೆಗೆಸೋವಂಥ ಸನ್ನಿವೇಶ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮನೆಯಲ್ಲಿ ಇಷ್ಟು ಡೆಕೋರೇಷನ್ ಮಾಡೋದು ಏನು ಸುಲಭದ ಕೆಲಸ ಆಗಿರಲ್ಲ. ಅವಳು ನೋಡಿ ಕೈ ಮುಕ್ಕೊಂಡು ಅವರನ್ನೆಲ್ಲ ಕೂತು ಶಾಸ್ತ್ರ ಶುರು ಮಾಡಬೇಕು ಅನ್ನೋ ಅಷ್ಟರೊಳಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇನ್ನೆಲ್ಲ ಬಂದವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇವರೊಂದಿಬ್ಬರು ಮಾತ್ರ, 3 ಜನ ಬಂದವರು ಆ ಥರ ಕ್ವಶನ್ ಕೇಳಿ ಅಲ್ಲಿ ವಾತಾವರಣನೇ ಹಾಳು ಮಾಡಿಬಿಡ್ತಾರೆ. ತುಂಬಾ ಎಂಥವ್ರಿಗಾದರೂ ತುಂಬ ನೋವಾಗುತ್ತೆ. ಅಮ್ಮ ಜೈಲಲ್ಲಿದ್ದಾಳೆ, ಮಗಳು ರಿಸೆಪ್ಷನ್ ಮಾಡ್ಕೋತಿದ್ದಾಳೆ ಅಂದರೆ ಎಂಥವ್ರಿಗೂ ನೋವಾಗಲ್ವ. ತುಂಬಾ ಇರಿಟೇಷನ್ ಇದು ಮಾತು. ಈ ಇರಿಟೇಷನ್ ಮಾತನ್ನು ಆಡಬಾರ್ದು. ಅವ್ರು ಆಡಬೇಕು ಅಂತಲೇ ಬಂದಿರೋರಿಗೆ ಅವ್ರಿಗೇನು ಮಾಡೋಕ್ಕಾಗಲ್ಲ, ಔಷಧಿನೇ ಇಲ್ಲ ಅವರಿಗೆ. ಹಾಗಾಗಿ ಇಲ್ಲಿ ಅಜಿತಾ ಮತ್ತು ಭೂಮಿ ಎಲ್ಲರೂ ಖುಷಿಯಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡು ಇನ್ನು 5 ನಿಮಿಷ ಅದು ಮುಗ್ದೇ ಹೋಗ್ತಿತ್ತು. ಆಮೇಲೆಲ್ಲ ಊಟ ಉಪಚಾರ ಆಗೋಗೋದು. ಅಷ್ಟರೊಳಗೆ ಅವಳು ಆ ಥರ ಅವರು 3 ಜನ ಆ ಥರ ಕೇಳಿದ್ದಕ್ಕೆ ಅಲ್ಲಿ ವಾತಾವರಣನೇ ಹಾಳು ಮಾಡಿಬಿಟ್ರು. ಹೀಗೆ ಈ ಥರ ಕೇಡಿಗಳು ಕೆಲವರು ಬಂದುಬಿಟ್ಟು ಈ ಥರ ಹಾಳು ಮಾಡೋದು ಇರುತ್ತೆ. ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ದಂಗೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋದರೆ ಸರಿಯಾಗುತ್ತೆ. ಕೆಲವು ಬೇಗ ಮನಸ್ಸಿಗೆ ಹಾಕ್ಕೊಂಡ್ಬಿಡ್ತಾರೆ, ಬೇಜಾರಾಗುತ್ತೆ, ಹತ್ಕೊಂಡು ಕರ್ಕೊಂಡು ಅವ್ರು ಹೇಳಿದ ತಕ್ಷಣವೇ ಅವಳಿಗೆ ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ಆವಾಗಲೇ ಕೂತಿದ್ದಲ್ಲಿಂದೇ ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ. ಆದರೆ ಒಂದು 5 ನಿಮಿಷ ಹಂಗೋ ಹಿಂಗೋ ಇದು ಮಾಡ್ತಾಳೆ.
ಆದರೆ ಇವರು ವ್ಯಂಗ್ಯವಾದ ಮಾತುಗಳು ಕೇಳಲಾರ್ದೆ ಅವಳು ಹೋಗ್ಬಿಟ್ಟು ರೂಮ್ ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ. ಇದು ತುಂಬಾ ಇರಿಟೇಷನ್ ವಿಷಯ. ಈ ಕಡೆ ಸಂಗೀತನ ಗಂಡ ಮತ್ತು ಶರಣ್ ಹೆಂಡ್ತಿ, ಆಮೇಲೆ ಭೂಮಿ ಗಂಡ ಎಲ್ಲರೂ ಎಷ್ಟು ಚಂದ ಇರೋ ವಾತಾವರಣನ ಹಾಳು ಮಾಡಿಬಿಟ್ರು ಅಂದರೆ ತೀರಾ ಅವ್ರಿಗೆ ಒಂಚೂರು ಏನು ಅನಿಸೋದೇ ಇಲ್ಲ. ಬಂದು ತಿಂದ್ವಾ ಉಂಡ್ವಾ ಅಂತ ಹೋಗ್ತಾ ಇರಬೇಕು, ಅದು ಬಿಟ್ಟು ಅಲ್ಲಿ ವಾತಾವರಣನೇ ಹಾಳು ಮಾಡಬೇಕು ಅಂತಲೇ ಬಂದಿರ್ತಾರೆ. ರಿಸೆಪ್ಷನ್ ಅಂತೂ ಹಾಳಾಯಿತು. ಇನ್ನು ಮುಂದಿಂದು ಪ್ರಸ್ತುತದ್ದು ಕೆಲಸ ನಾಳೆ ಅದು ಏನಾದ್ರು ನೆರವೇರಿಸ್ತಾರೋ ಅಲ್ಲಿಗೂ ಬೇರೆ ಇದಕ್ಕೆ ಮತ್ತು ಯಾರನ್ನೂ ಕರೀಲೇಬಾರ್ದು ಅನ್ನೋಷ್ಟು ಬೇಜಾರಾಗುತ್ತೆ ಅಂದರೆ ಈ ವಿಷಯಕ್ಕೇ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ಬಿಡ್ಬೇಕು. ಇವೆಲ್ಲ ಕರೆದು ಮಾಡಿ ಈ ಥರ ರಂಪಾಟ ಮಾಡ್ಕೊಳ್ಳೋ ಬದಲು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ಬಿಟ್ರೆ ಯಾರಿಗೂ ಕರೆಯೋದು ಇರೋಲ್ಲ, ಯಾರೂ ಇರಿಟೇಷನ್ ಮಾಡೋ ವಿಷಯನೂ ಆಗಿರಲ್ಲ. ಆರಾಮಾಗಿ ನಮ್ಮ ಪಾಡಿಗೆ ನಾವು ಮಾಡ್ಕೊಂಬಿಡ್ಬೋದು. ಏನೋ 4 ಜನ ಬರಬೇಕು ಮದುವೆಗಳಲ್ಲಿ, ರಿಸೆಪ್ಷನಲ್ಲಿ ಬಂದು ಎಲ್ಲ ಹಾರೈಸಬೇಕು, ಜನ ಬಂದಷ್ಟು ಖುಷಿ ಕೊಡುತ್ತೆ ಅನ್ನೋ ಉದ್ದೇಶಕ್ಕೆ ಎಲ್ಲರನ್ನೂ ಕರೆದಿರ್ತಾರೆ. ಇವರು ಈ ಥರ ಬಂದು ಹಾಳು ಮಾಡ್ತಾರೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ. ಎಲ್ಲರೂ ಅಂಥ ಜನ ಇರಲ್ಲ. ಇಂಥ ಥರ್ಡ್ ಕ್ಲಾಸ್ ಜನಗಳು ಕೆಲವೇ 1, 2, 3 ಇರ್ತಾವಷ್ಟೇ ಒಂದು ಫಂಕ್ಷನ್ಗಳಲ್ಲಿ ಆಡ್ಕೊಳ್ಳೋದು. ಎಂಥ ಅಡುಗೆ ಮಾಡಿಟ್ಟು ಅಡುಗೆ ಆಡ್ಕೊಳ್ಳೋದು, ಇಲ್ಲ ಇದು ಹಿಂಗಿರಬೇಕಿತ್ತು, ಅದೊಂಚೂರು ಬೇಯಬೇಕಿತ್ತು, ಇದಕ್ಕೊಂಚೂರು ಉಪ್ಪು ಕಡಿಮೆ ಆಗಿತ್ತು, ಏನಾರು ಒಂದು ಹೇಳ್ದಲೇ ಹೋದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನವೇ ಇರಲ್ಲ. ಆ ರೀತಿ ಏನಾರು ಒಂದು ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.